ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಸುಮಾರು ದಿನದಿಂದ ನಾನು ವ್ಲಾಗ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತಿದೆ, ಆಫ್ಟರ್ ಡೆಲಿವರಿ ನಾನು ತುಂಬಾನೇ ಬ್ರೇಕ್ ತಗೊಂಡಿದ್ದೀನಿ. ಬಿಕಾಸ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ ನನಗೆ ಯಾವ ಬೇಬಿ ಆಗಿದೆ, ಯಾವ ಡೆಲಿವರಿ ಆಗಿದೆ ಅಂತ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸೊ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ನಾನು ಸಿಕ್ಕಾಪಟ್ಟೆ ಬ್ರೇಕ್ನ ತಗೊಂಡಿದ್ದೀನಿ. ಸೊ ಈಗ ನಾನು ನೆಕ್ಸ್ಟ್ ವ್ಲಾಗ್ಸ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ ಟೈಮಲ್ಲಿ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರಾ, ಬಟ್ ಯಾರಿಗೂ ನಾನು ರಿಪ್ಲೈ ಮಾಡೋದಕ್ಕಾಗಿಲ್ಲ. ಸಾರಿ ಫಾರ್ ದಟ್ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಫ್ರೆಂಡ್ಸ್, ಏನಪ್ಪಾ ಅಂತ ಅಂದರೆ, ನನಗೆ ನಾನು ಬ್ರೇಕ್ ತಗೊಂಡಾಗ ತುಂಬ ಕಮೆಂಟ್ಸ್ ಬಂದಿರೋದು ಅಂದರೆ, ಸೊ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗಿ ನಾನು ಹೇಗೆ 3 ಪೇಮೆಂಟ್ಗಳನ್ನ ತಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ. ಸೊ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ಆದ್ರೂ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಯಾವೆಲ್ಲ ಟಿಪ್ಸ್ನ ನಾನು ಯೂಸ್ ಮಾಡಿ ಸಕ್ಸಸ್ ಆದೆ, ಕೇವಲ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ನಾನು ಯಾರ್ದು ಸಪೋರ್ಟ್ ಇಲ್ದಲೆ ನಾನು ಓನಾಗಿ ಕಲ್ತ್ಕೊಂಡು ನಿಜವಾಗ್ಲೂ ನಾನು ಇಲ್ಲಿವರೆಗೂ ರೀಚ್ ಆಗಿರೋದು. ತುಂಬ ಕಷ್ಟ ಇದೆ, ಈ ಜರ್ನಿ ಈಸಿ ಇದೆ ಅಂತ ನಾನು ಹೇಳೋದೇ ಇಲ್ಲ. ಅದರಲ್ಲೂ ನಾವು ಕ್ಯಾಮ್ರಾ ಫೇಸ್ ಮಾಡಬೇಕು ಅಂದರೆ ಅದಕ್ಕೆ ಒಂದು ತುಂಬಾನೇ ಧೈರ್ಯ ಇರಬೇಕು. ಆ್ಯಂಡ್ ನಮ್ಮ ಹಿಂದೆ ಯಾರೆಲ್ಲ ಏನೆಲ್ಲ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು, ಆಯ್ತಾ? ಸೊ ಈ ಜರ್ನಿಯಲ್ಲಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಫಸ್ಟಿಂದನೂ ಇದ್ರ ಬಗ್ಗೆ ಪ್ಯಾಷನ್ ಇತ್ತು, ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಮನೇಲಿ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ. ಆಮೇಲೆ ಅವ್ರಿಗೆ ಹೀಗಲ್ಲ ಹೀಗೆ ಅಂತ ಅರ್ಥ ಮಾಡಿಸಿದ ಮೇಲೆ ಅವರು ಓಕೆ ಅಂತ ನನಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೂ ತುಂಬ ಜನ ಹಳ್ಳಿಯಲ್ಲಿರೋ ಹೆಣ್ಮಕ್ಳಿಗೆ, ಎಷ್ಟೊಂದು ಜನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ನಾವು ಮಿನಿ ವ್ಲಾಗ್ಸ್ ಹಾಕಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಅವ್ರಿಗೆ ಮನೇಲಿ ಪರ್ಮಿಷನ್ ಕೊಡ್ತಾ ಇರಲ್ಲ. ಜನಗಳು ಹಿಂದೆ ಒಂದು ಮಾತಾಡೋದು, ಮುಂದೆ ಒಂದು ಮಾತಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ನನಗೂ ಕೂಡ ಆಗಿದೆ. ಸೊ ಇವಾಗಾದ್ರೂ ಎಷ್ಟೋ ಜನ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇದ್ದಾರೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇನ್ನು ಅಷ್ಟೊಂದು ಯಾರು ನಮ್ಮ ಹಳ್ಳಿಯಲ್ಲಿ ಅಷ್ಟೊಂದು ಅಪ್ಡೇಟ್ ಇರಲ್ಲ. ಜನಗಳು ತುಂಬಾನೇ ಕೆಟ್ಟದಾಗೆಲ್ಲ ಮಾತಾಡ್ತಾರೆ, ಇವಳು ಏನು ಈ ರೀತಿ ಇದು ಮಾಡ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ. ನಾನು ಅದನ್ನೆಲ್ಲ ಫೇಸ್ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ಜನ ನನ್ನ ಹಿಂದ್ಗಡೆ ಮಾತಾಡಿರೋರು ಕೂಡ ಈಗ ಈ ವಿಡಿಯೋನು ನೋಡ್ತಾ ಇರ್ತಾರೆ. ಅದೆಲ್ಲ ಇರಲಿ. ಎಷ್ಟೋ ಜನ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಬೇಡ ಅದೆಲ್ಲ ಏನಕ್ಕೆ ಅಂತ ಹೇಳಿರೋರು ಅವರೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರು ಇದ್ದಾರೆ. ಸೊ ಜನಗಳ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ನಿಮ್ಮ ಇಂಟೆನ್ಷನ್ ಏನಿದೆ. ಸೊ ಯಾಕಂದ್ರೆ ನಮ್ಮ ಹತ್ರ ಒಂದಿನ ಏನಾದರೂ, ಸೊ ನಾನು ತುಂಬಾನೇ ಇದನ್ನ ಕೂಡ ಫೇಸ್ ಮಾಡಿದ್ದೀನಿ. ಯಾಕಂತ ಅಂದ್ರೆ ಎಕನಾಮಿಕಲಿ ಹುಡುಗಿರು ಫಿಟ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂದ್ರೆ ನಾವು ತುಂಬಾನೇ ಕೇಳಬೇಕಾಗುತ್ತೆ. ಸೊ ಹಸ್ಬೆಂಡ್ನಾಗ್ಲಿ ಅವ್ರ ಹತ್ರ ಕೇಳ್ತೀವಲ್ಲ, ಅವಾಗ ನಮ್ಗೊಂಥರ ಗಿಲ್ಟ್ ಫೀಲ್ ಆಗುತ್ತೆ. ಅವ್ರು ಕೊಡೋದಕ್ಕೆ ಇಲ್ಲ ಅಂತ ಹೇಳಲ್ಲ, ಆದ್ರೂ ನಮ್ಗೊಂಥರ ಅನ್ಸುತ್ತೆ ಅಲ್ವಾ, ನಮ್ದು ಅಂತ ಏನಾದರೂ ಅರ್ನಿಂಗ್ಸ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನನಗೆ ಹೊರಗಡೆ ಹೋಗಿ ಜಾಬ್ ಮಾಡೋದು ಇಷ್ಟ ಆಗಲ್ಲ. ಬಿಕಾಸ್ ನನಗೆ ಫ್ಯಾಮಿಲಿಗೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ. ಯಾಕಂದರೆ ಸೊ ನನ್ನ ಫ್ಯಾಮಿಲಿಗೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ. ತುಂಬ ಜನ ಹೇಳ್ತಾರೆ, ನಿನ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ, ನೀನು ಜಾಬಿಗೆ ಹೋಗ್ಬೋದಲ್ಲ ಅಂತ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಸೊ ನಾನು ಜಾಬಿಗೆ ಹೋದಾಗ ನನ್ನ ಹಸ್ಬೆಂಡು ಮಧ್ಯಾಹ್ನ ಹೊತ್ತು ಊಟನೇ ಮಾಡಲ್ಲ. ಅವರು ನಾನಿಲ್ಲ ಅಂತ ಅಂದರೆ ಅವ್ರು ಊಟನೇ ಮಾಡಿರಲ್ಲ. ಸೊ ಅಂತ ಅನಿವಾರ್ಯ ಏನಿಲ್ಲ ನನಗೆ ಜಾಬಿಗೆ ಹೋಗಲೇಬೇಕು ಅನ್ನೋದು. ಸೊ ಹಾಗಾಗಿ ಮನೇಲೆ ನನಗೆ ಸುಮ್ಮನೆ ಬೋರ್ ಆಗ್ತಾ ಇತ್ತಲ್ಲ, ನನಗೆ ಏನಾದರೂ ಒಂದು ವರ್ಕ್ ಮಾಡ್ತಾ ಇರಬೇಕು ಅಂತ ತುಂಬ ಆಸೆ. ಅಂದರೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನನಗೆ ಮೈಂಡಲ್ಲಿ ಇಲ್ಲದೆ ಇರೋ ಥಾಟ್ಸ್ ಎಲ್ಲ ಬಂದು ಸಿಕ್ಕಾಪಟ್ಟೆ ನನಗೆ ಮೂಡ್ ಆಫ್ ಆಗಿಬಿಡುತ್ತೆ. ಹಾಗಾಗಿ ನನ್ನನ್ನು ನಾನು ಯಾವುದ್ರಲ್ಲಾದರೂ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು, ಆಯಿತಾ? ಸೊ ಇದಕ್ಕೆ ನಮ್ಮ ಮಮ್ಮಿ, ಹಾಗೆ ನನ್ನ ಹಸ್ಬೆಂಡು, ನಮ್ಮ ಮಮ್ಮಿ ಸ್ಟೂಡೆಂಟ್ಸು, ಫ್ರೆಂಡ್ಸು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಇನ್ನೂ ಹೇಳಬೇಕಂದ್ರೆ ಫ್ಯಾಮಿಲಿ ಮೆಂಬರ್ಸೇ ಸಪೋರ್ಟ್ ಮಾಡಿಲ್ಲ, ಹೊರಗಡೆ ಇರೋರೇ ಜಾಸ್ತಿ ಸಪೋರ್ಟ್ ಮಾಡಿರೋದು. ಸೊ ಇವಾಗ ಅಂತಾರೆ ಎಲ್ಲ ಸಕ್ಸಸ್ ಆದಮೇಲೆ, ಸೊ ಒಳ್ಳೇದಾಯ್ತು ಹಾಗೆ ಹೀಗೆ ಅಂತ. ಸೊ ನಾನು ಅವಾಗ ಆ ಮಾತುಗಳನ್ನ ಇಗ್ನೋರ್ ಮಾಡ್ತೀನಿ. ಯಾಕಂದರೆ ಫಸ್ಟಿಗೆ ಸಪೋರ್ಟ್ ಮಾಡದೇ ಇರೋರು ಈಗ ಅಪ್ರಿಷಿಯೇಟ್ ಮಾಡಿದರೆ ನನಗೆ ಇಷ್ಟನೂ ಆಗೋದಿಲ್ಲ. ಸೊ ಆಯಿತಾ, ಇದು ನನ್ನ ಗೂಗಲ್ ಆ್ಯಡ್ಸೆನ್ಸ್ ಪಿನ್. ಈ ಒಂದು ಪಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬ್ ಮಾನಿಟೈಸೇಷನ್ ಆದಮೇಲೆ ಈ ಒಂದು ಪಿನ್ ಬರುತ್ತೆ ನಮ್ಮ ಪೋಸ್ಟ್ಗೆ. ಸೊ ಇದು ಹಾಕಿದ್ಮೇಲೆ ಅಮೌಂಟ್ ಬರೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ ಪ್ರೂಫಿಗೆ ಅಷ್ಟೇ. ಅಮೌಂಟ್ ಇನ್ನೂ ತುಂಬ ಜನ ಅನ್ಕೊಂಡಿದ್ದಾರೆ, ನಿಜವಾಗ್ಲೂ ನಿನಗೆ ಯೂಟ್ಯೂಬಲ್ಲಿ ಅಮೌಂಟ್ ಬಂತಾ ಅಂತ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇದನ್ನು ತೋರಿಸಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಯೂಟ್ಯೂಬಲ್ಲಿ ನಾನು ಅಮೌಂಟ್ ತಗೊಂಡಿದ್ದೀನೋ ಇಲ್ವೋ ಅಂತ.
ಸೊ ಆಯ್ತಾ, ನನ್ನ ಯೂಟ್ಯೂಬ್ ಜರ್ನಿ ಅದರಲ್ಲೂ ಕೂಡ ನಾನು ಕಂಟಿನ್ಯೂಸ್ ಆಗೂ ಕೂಡ ವಿಡಿಯೋಸ್ ಹಾಕಿಲ್ಲ, ಬ್ರೇಕ್ ತಗೊಂಡಿದ್ದೀನಿ, ತುಂಬಾನೇ ಬ್ರೇಕ್ ತಗೊಂಡಿದ್ದೀನಿ. ಆಫ್ಟರ್ ಮ್ಯಾರೇಜ್ ನಾನು ಸ್ಟಡೀಸಿಗೆ ಮತ್ತೆ ಜಾಯಿನ್ ಆಗೋಕ್ಕಿಂತ ಮುಂಚೆನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಸ್ಟಡೀಸಿಗೆ ಜಾಯಿನ್ ಆದಾಗ ನಾನು ಎಕ್ಸಾಮ್ ಟೈಮು ಅವಾಗೆಲ್ಲ ತುಂಬಾನೇ ಬ್ರೇಕ್ ತಗೊಂಡಿದ್ದೀನಿ ನನ್ನ ವ್ಲಾಗ್ಸ್ನ ಹಾಕೋದಕ್ಕೆ. ಓಕೆ, ಸೊ ಈಗ ನಾನು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ, ತಡ ಮಾಡೋದು ಬೇಡ, ಬಿಕಾಸ್ ಪಾಪು ಇದ್ರೆ ನನಗೂ ಕಷ್ಟ ಆಗುತ್ತೆ. ಸೊ ಟಿಪ್ ನಂಬರ್ 1 ಏನಂತ ಅಂದ್ರೆ, ನೀವು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸ್ಟಾರ್ಟ್ ಮಾಡಿ, ಹಿಂದೆ ಮುಂದೆ ತಡಾನೇ ಮಾಡಬೇಡಿ ಆಯ್ತಾ. ಫಸ್ಟ್ ಟಿಪ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಆಯ್ತಾ, ಅದರಲ್ಲಿ ಮಿನಿ ವ್ಲಾಗ್ಸ್ ತರ ನೀವೇನು ಯೂಟ್ಯೂಬಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀರಾ ಅದನ್ನೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಬನ್ನಿ, ಚಿಕ್ಕದಾಗಿ ಅಷ್ಟೇ. ಎಡಿಟ್ ಮಾಡುವಾಗ ಅದೇನು ಕಷ್ಟ ಆಗೋದಿಲ್ಲ ಆಯ್ತಾ. ಇನ್ಸ್ಟಾಗ್ರಾಮಲ್ಲಿ 1-1.5 2 ನಿಮಿಷ ಅಷ್ಟೇ ಮಾಡಬೇಕಾಗಿರೋದು, ಯೂಟ್ಯೂಬಲ್ಲಿ ಮಾತ್ರ ಲಾಂಗ್ ವಿಡಿಯೋ. ಓಕೆ, ಅವಾಗ ಏನಾಗುತ್ತೆ, ನಿಮಗೆ ನಿಮ್ಮ ಜರ್ನಿ ತುಂಬಾ ಈಸಿ ಆಗುತ್ತೆ. ಎರಡನ್ನೂ ಒಟ್ಟಿಗೆ ಸ್ಟಾರ್ಟ್ ಮಾಡೋದ್ರಿಂದ ಆ ಜನಗಳಿಗೆ ತುಂಬಾ ರೀಚ್ ಆಗುತ್ತೆ ಇನ್ಸ್ಟಾಗ್ರಾಮ್. ಸೊ ಅವ್ರು ನಿಮಗೆ ಬಂದು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಆಯ್ತಾ. ಸೊ ಇನ್ನೊಂದು, ನೀವು ಯಾವ ಕಂಟೆಂಟ್ ಮಾಡ್ತಿರಲ್ಲ ಅದ್ರದ್ದೇ ನೇಮ್ ಇಡಬೇಕಾಗುತ್ತೆ ಆಯ್ತಾ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ರೆ ಅದ್ರದ್ದೇ ಬೇರೆ ನೇಮ್, ರಂಗೋಲಿ ಅಥವಾ ನೀವು ಮೆಹಂದಿ ಹಾಕ್ತೀರಾ ಅದ್ರದ್ದು, ಅಂಡ್ ನೀವೇನಾದ್ರೂ ಹೆಲ್ತ್ ಟಿಪ್ಸ್ ಹೇಳ್ತೀರಾ ಅದ್ರದ್ದು, ಆಮೇಲೆ ಇನ್ನು ತುಂಬಾ ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾರೆ ತುಂಬಾ ಜನ, ಅಂಡ್ ತುಂಬಾ ಜನ ಟಿಪ್ಸ್ ಹೇಳ್ತಾ ಇರ್ತಾರೆ, ಸ್ಟಡಿ ಟಿಪ್ಸ್, ಹಾಗೆ ಮೋಟಿವೇಶನಲ್ ಟಿಪ್ಸ್, ಈ ರೀತಿ. ಸೊ ನೀವು ಯಾವ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಚಾನಲ್ ಅಂತ ಇರ್ತೀರಾ, ಸೊ ಅದ್ರದ್ದೇ ನೇಮ್ ಇಟ್ಕೊಳ್ಳಿ. ಸೊ ಆಯ್ತಾ, ಇನ್ಸ್ಟಾಗ್ರಾಮಲ್ಲೂ ಕೂಡ ಅದೇ ನೇಮ್ ಇಟ್ಟರೆ ತುಂಬಾನೇ ಒಳ್ಳೇದು. ಆಮೇಲೆ ಸೆಕೆಂಡ್ಲಿ ಏನಂತ ಅಂದ್ರೆ, ನೀವು ಯೂಟ್ಯೂಬ್ಗೆ ವಿಡಿಯೋ ಮಾಡೋರು ಇದ್ರೆ ಟಿಲ್ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಯಾವಾಗಾದ್ರೂ ಆಗ್ಲಿ, ನೀವು 15 ನಿಮಿಷದ ಮೇಲೆ 20 ನಿಮಿಷ ಹಿಂಗಾಗ್ಬೋದು, 10 ನಿಮಿಷ 15 ನಿಮಿಷ ಜಾಸ್ತಿ ಟೈಮಿಂಗ್ಸ್ ಇಟ್ಕೊಂಡು ವಿಡಿಯೋ ಮಾಡಿ. ಯಾಕಂತ ಅಂದ್ರೆ, ಇಲ್ಲ ಅಂದ್ರೆ ಬೇಗ ನಿಮ್ದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಲ್ಲ. ಯಾಕಂತ ಅಂದ್ರೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಚಾನಲ್ ಅಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗಕ್ಕೆ. ಮಾನಿಟೈಸೇಷನ್ ಆಗೋದಕ್ಕೆ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ಸಾಕು, ಬಟ್ ಅರ್ನಿಂಗ್ ಸ್ಟಾರ್ಟ್ ಆಗೋದಕ್ಕೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು. ಹಾಗಾಗಿ ವಿಡಿಯೋ ಲೆಂತಿ ಆಗಿದ್ರೆ, ಸೊ ನೀವು ಲೆಕ್ಕ ಹಾಕ್ಬೋದು. ಫಾರ್ ಎಕ್ಸಾಂಪಲ್ 10 ಮಿನಿಟ್ಸ್ ನೀವು ವಿಡಿಯೋ ಮಾಡಿ ಹಾಕಿದ್ದೀರಾ ಅಂದ್ರೆ ಅದನ್ನ 6 ಮೆಂಬರ್ಸ್ ಸ್ಕಿಪ್ ಮಾಡ್ಲಿಲ್ಲಂಗೆ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ 1 ವಾಚ್ ಅವರ್ ಸಿಗುತ್ತೆ. ಅಷ್ಟೊಂದು ಕಷ್ಟ ಇದೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ. ಹಾಗಾಗಿ ವಿಡಿಯೋನ ತುಂಬಾ ಲೆಂತಿಯಾಗಿ ಇಟ್ಕೊಳ್ಳಿ ಆಯ್ತಾ. ಅದಾದ್ಮೇಲೆ ನೀವು ಒಂದು ಒಳ್ಳೆ ಟ್ರೈಪೋಡ್ ತಗೊಳ್ಳಿ, ಮತ್ತೆ ರಿಂಗ್ ಲೈಟ್. ನಾನ್ ಜಾಸ್ತಿ ಇನ್ವೆಸ್ಟೇ ಮಾಡಿಲ್ಲ ಹೇಳ್ಬೇಕಂದ್ರೆ, ನಾನೆಲ್ಲ 1000 ರುಪೀಸ್ ಒಳಗಡೆನೆ ತಗೊಂಡಿದ್ದೆ ಅಷ್ಟೇ. ಫಸ್ಟಿಗೆ ನಾನು 1000 ರುಪೀಸು ಖರ್ಚು ಮಾಡಿಲ್ಲ, ನಾನು 700 ರುಪೀಸ್ ಖರ್ಚು ಮಾಡಿದ್ದೇನೋ ಅಷ್ಟೇ. ನಾನು ಮೈಕು ತಗೊಂಡಿದ್ದಿಲ್ಲ, ನನ್ನ ಹತ್ರ ರಿಂಗ್ ಲೈಟ್ ಕೂಡ ಇದ್ದಿದ್ದಿಲ್ಲ ಆಯ್ತಾ. ನಾನು ಮೊಬೈಲಿಂದ ಹಿಂದ್ಗಡೆ ಟಾರ್ಚ್ ಇರುತ್ತಲ್ವಾ, ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೆ ಬೆಳಕಿಗೋಸ್ಕರ ಅಷ್ಟೇ, ಬಿಟ್ರೆ ರಿಂಗ್ ಲೈಟ್ ಕೂಡ ತಗೊಂಡಿದ್ದಿಲ್ಲ. ಅದು ರಿಂಗ್ ಲೈಟ್ ರೀಸೆಂಟ್ ಆಗಿ ನಾನು 400 ರುಪೀಸ್ಗೇನೋ ತಗೊಂಡಿದ್ದೀನಿ ಅಷ್ಟೇ, ಬಿಟ್ರೆ ಇದುವರೆಗೂ ನಾನು ಯಾವುದೇ ರೀತಿ ಇನ್ವೆಸ್ಟ್ ಮಾಡಿಲ್ಲ. ಈ ಮೈಕು ಅಷ್ಟೇ ಒಂದು 300 ರುಪೀಸ್ ಅಷ್ಟೇ. ಸೊ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಫಸ್ಟಿಗೆ ನಿಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ಬೇಕಿದ್ರೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ, ಅದರ್ವೈಸ್ ದುಡ್ಡು ತುಂಬಾ ಖರ್ಚು ಮಾಡಕ್ ಹೋಗ್ಬೇಡಿ ಆಯ್ತಾ. ಆಮೇಲೆ ನೀವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರಾ, ಟೆಂಪಲ್ಸಿಗೆ ಆಗಿರ್ಬೋದು, ಶಾಪಿಂಗಿಗೆ ಆಗಿರ್ಬೋದು, ಅಲ್ಲಿ ನಿಮಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ತುಂಬಾ ಮುಜುಗರ ಅನ್ಸುತ್ತೆ, ಎಲ್ಲ ಜನ ಇರ್ತಾರೆ. ಆದ್ರೂ ಪರವಾಗಿಲ್ಲ, ವಾಯ್ಸ್ ಓವರ್ ಕೊಡ್ಲಿಲ್ಲ ಅಂದ್ರೂ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದು ಆಮೇಲೆ ನೀವು ಮನೇಲಿ ಎಡಿಟ್ ಮಾಡುವಾಗ ವಾಯ್ಸ್ ಓವರ್ ಕೊಟ್ಕೋಬಹುದು. ಆ ಥರದ್ದು ತುಂಬಾ ರೀಚ್ ಆಗುತ್ತೆ, ಹಾಗಾಗಿ ಆ ಥರದ್ದು ವ್ಲಾಗ್ಸ್ ಕೂಡ ಮಾಡ್ಬೋದು ಆಯ್ತಾ. ಇನ್ನು ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ಲೇಬೇಕಾಗುತ್ತೆ. ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂತ ಅಂದ್ರೆ ನೀವು ಡೈಲಿ 1-2 ಶಾರ್ಟ್ಸ್ನ ಹಾಕ್ಲೇಬೇಕು. ಅಂಡ್ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ಲಾಂಗ್ ವಿಡಿಯೋಸ್ನ ನೀವು ಡೈಲಿ ಹಾಕಿದ್ರೂ ಒಳ್ಳೇದು. ನಿಮಗೆ ಡೈಲಿ ಆಗಿಲ್ಲ ಅಂದ್ರೆ ವಾರದಲ್ಲಿ 3 ವಿಡಿಯೋಸ್ ಆದ್ರೂ ಅಟ್ಲೀಸ್ಟ್ ಹಾಕ್ಲೇಬೇಕು ಆಯ್ತಾ. ವಾರದಲ್ಲಿ 3 ವಿಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ವಾಚ್ ಅವರ್ಸ್ ಬೇಗನೆ ಕಂಪ್ಲೀಟ್ ಆಗೋಗುತ್ತೆ. ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಅಂದ್ರೆ ನೀವು ಶಾರ್ಟ್ಸ್ನ ತುಂಬಾ ಜಾಸ್ತಿ ಹಾಕಬೇಕು ಆಯ್ತಾ. ನೀವೇನು ಇನ್ಸ್ಟಾಗ್ರಾಮಿಗೆ ಮಿನಿ ವ್ಲಾಗ್ ಎಡಿಟ್ ಮಾಡಿರ್ತಿರಲ್ಲ, ಅದನ್ನೇ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಬಟ್ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ 1 ವರ್ಷದ ಒಳಗಡೆ ಆಗಬೇಕು, ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಆಗಿಲ್ಲ ಅಂದ್ರೆ 1 ವರ್ಷಕ್ಕಿಂತ ಮುಂಚೆ ನೀವು ಫಸ್ಟಿಗೆ ಯಾವ್ಯಾವ ವ್ಲಾಗ್ಸ್ ಮಾಡಿರ್ತೀರಲ್ಲ ಅದ್ರದ್ದು ವಾಚ್ ಅವರ್ಸ್ ಮೈನಸ್ ಮಾಡ್ಕೊಳ್ತಾ ಬರ್ತಾರೆ ಯೂಟ್ಯೂಬರು. ಹಾಗಾಗಿ ಎಲ್ಲರೂ ಕೂಡ ಒಂದು 2-3 ಮಂತ್ಸ್ ಅಥವಾ 6 ಮಂತ್ಸ್ ಒಳಗಡೆನೆ ಮಾನಿಟೈಸ್ ಮಾಡ್ಕೊಳ್ಳಿ. ನಾನು ಅಷ್ಟೇ, ನಂದೊಂದು 4 ಮಂತ್ಸಿಗೆಲ್ಲ ಮಾನಿಟೈಸೇಷನ್ ಆಗೋಯ್ತು ಯೂಟ್ಯೂಬ್ ಚಾನಲ್, ಬಿಕಾಸ್ ನಾನು ಅಷ್ಟೊಂದು ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಇಂದ
ಕಂಪ್ಲೀಟ್ ಮಾಡಲೇಬೇಕು ಅಂತ ಮಾಡಿದ್ದು. ಯಾಕಂದ್ರೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಮೇಲೆ ನನಗೆ ಹಿಂದ್ಗಡೆ ಮಾತಾಡೋರು ತುಂಬಾ ಇದ್ರು. ಸೊ ಅವರಿಗೆ ತೋರಿಸಲೇಬೇಕು ಅಂತ ಅನ್ನೋಕ್ಕೋಸ್ಕರನಾದ್ರೂ ನಾನು ಛಲ ಬೀಳಿದಂಗೆ ನಾನು ಮಾಡಿದ್ದು ಅಷ್ಟೇ. ಮತ್ತೆ ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ರೆ ತುಂಬಾ ಆಡ್ಕೊಂಡು ನಕ್ಬಿಡ್ತಾರೆ ಅಂತ. ಆಯ್ತಾ, ಅದು ಜರ್ನಿ ಕಂಟಿನ್ಯೂ ಆಗಿ ಇಲ್ಲಿವರೆಗೂ ಬಂದಿದೆ. ಸೊ ಇನ್ನು ನೆಕ್ಸ್ಟ್ ಟಿಪ್ ಏನು ಹೇಳ್ತೀನಿ ಅಂತ ಅಂದ್ರೆ, ಟೈಮಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್, ಜನರಿಗೆ ರೀಚ್ ಆಗುತ್ತೆ. ಸೊ ಡೈಲಿ 11 ಗಂಟೆಯಿಂದ 12 ಗಂಟೆ ಒಳಗಡೆ ಅಪ್ಲೋಡ್ ಮಾಡಿ, ಇಲ್ಲ ಅಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ಒಳಗಡೆ ಅಪ್ಲೋಡ್ ಮಾಡಿ. ಸೊ ಇನ್ನೊಂದ್ಸಲ ಹೇಳ್ತೀನಿ, 11 ಗಂಟೆಯಿಂದ 12 ಗಂಟೆ ಒಳಗಡೆ ಅಥವಾ 2 ಗಂಟೆಯಿಂದ 3 ಗಂಟೆ ಒಳಗಡೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಇದು ನನಗೆ 100% ವರ್ಕ್ ಆಗಿದೆ. ಇದು ನನ್ಗೆ ಯಾರು ಹೇಳಿಲ್ಲ, ನಿಜವಾಗ್ಲೂ ನಾನೇ ಅನುಭವ ಮಾಡ್ಕೊಂಡು ಸೊ ಹೇಳ್ತಾ ಇರೋದು. ಬಿಕಾಸ್ ಈ ಟಿಪ್ಸ್ಗಳನ್ನ ಯಾರು ನಮಗೆ ಹೇಳಲ್ಲ. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಹೇಳ್ತಾ ಇದ್ದೀನಿ ಇವಾಗ ನಿಮ್ಗೆಲ್ಲ ಈ ಟಿಪ್ಸ್ ನನ್ಗೆ ಯಾರು ಹೇಳಿದ್ದಿಲ್ಲ. ನಾನು 4 ನಿಮಿಷ 3 ನಿಮಿಷ 5 ನಿಮಿಷ ವಿಡಿಯೋಸ್ ಮಾಡಿ ಈ ತರ ಎಲ್ಲ ಅಡ್ವರ್ಟ್ ಮಾಡ್ಕೊಂಡಿದ್ದೀನಿ. ಟೈಮಿಂಗ್ಸ್ ಕೂಡ ಅಷ್ಟೇ, ಯಾವಾಗ ಬೇಕೋ ಅವಾಗಲೇ ಅಪ್ಲೋಡ್ ಮಾಡಿ ಇದೆಲ್ಲ ಮಾಡ್ಕೊಂಡು ನಾನು ಲಾಸ್ಟ್ಗೆ ನನಗೆ ಅನುಭವಗಳಾದ್ಮೇಲೆ ನನಗೆ ಇವೆಲ್ಲ ಟಿಪ್ಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತ ನಿಮ್ಗೆ ಒಳ್ಳೇದಾಗ್ಲಿ ಅಂತ. ಯಾರೆಲ್ಲ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ಫೇಸ್ ಮಾಡಿರೋದು ನೀವು ಫೇಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಕತ್ಲೆ ಇಟ್ಕೊಂಡು ವಿಡಿಯೋಸ್ ಮಾಡಬೇಡಿ, ತುಂಬಾ ಬೆಳಕು ಇಟ್ಕೊಂಡು ವಿಡಿಯೋಸ್ ಮಾಡಿ, ಅಥವಾ ನಿಮ್ಮ ಮೊಬೈಲಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಟಾರ್ಚೇ ಯೂಸ್ ಮಾಡ್ಬೋದು. ಅವಾಗ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ನಿಜವಾಗ್ಲೂ ವಿಡಿಯೋಸ್ ರೀಚ್ ಆಗೋದಿಲ್ಲ. ಅಂಡ್ ವಿಡಿಯೋಸ್ ಅಲ್ಲಿ ನೀವೇನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಲ್ವಾ, ಅದನ್ನ ಕಾನ್ಫಿಡೆನ್ಸ್ ಆಗಿ ಹೇಳಿ, ಕ್ಲಿಯರ್ ಆಗಿ ಕಾನ್ಫಿಡೆನ್ಸ್ ಆಗಿ ಶೇರ್ ಮಾಡಿ. ಸೊ ಅವಾಗ ಜನರಿಗೆ ನೀವು ಅಟ್ರಾಕ್ಟ್ ಆಗ್ತೀರಾ. ನೀವು ನಿಮ್ಮ ಒಂದು ಚಾನಲ್ನ ಬೇಗನೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನೆಕ್ಸ್ಟ್ ವ್ಲಾಗ್ಸಿಗೋಸ್ಕರ. ಆಯ್ತಾ, ಸೊ ಫಸ್ಟಿಗೆ ಕಂಟೆಂಟ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ಕಂಟೆಂಟ್ ಇಟ್ಕೊಂಡು ಮಾಡಿರ್ತೀರಾ ಅದು ಡೈಲಿ ರೆಗ್ಯುಲರ್ ಆಗಿ ಅದೇ ಕಂಟೆಂಟ್ ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಿದ್ರೆ ಮಾತ್ರ ನಿಮ್ಮ ಚಾನಲ್ ರೀಚ್ ಆಗೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಖಂಡಿತ ರೀಚ್ ಆಗಲ್ಲ. ಸೊ ಫಸ್ಟಿಗೆ ಕಂಟೆಂಟ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಅಪ್ಲೋಡ್ ಮಾಡುವಂಥ ಟೈಮ್, ಪಿಕ್ಚರ್ ಕ್ವಾಲಿಟಿ, ಮತ್ತು ನೀವು ಎಷ್ಟು ನಿಮಿಷ ವಿಡಿಯೋ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳ್ತೀನಿ ಅಂದರೆ, ನಿಮ್ಮ ತಮ್ಲೈನ್. ಸೊ ತಮ್ನೈಲ್ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಜನರು ಹಂಗೆ ಓಪನ್ ಮಾಡಿ ನಿಮ್ಮ ವಿಡಿಯೋ ನೋಡ್ಬಿಡ್ಬೇಕು. ಆ ರೀತಿ ನೀವು ಕ್ರಿಯೇಟಿವ್ ಆಗಿ, ಆಶ್ಚರ್ಯವಾಗಿ, ಇದ್ರೊಳಗಡೆ ಏನೋ ಕಂಟೆಂಟ್ ಇದೆ ಅನ್ನೋ ರೀತಿ ನೀವು ಬರಿಬೇಕಾಗುತ್ತೆ. ಸೊ ತಮ್ನೈಲ್ ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬರೆಯೋದು, ಟೈಟಲ್, ಇವು 3 ತುಂಬಾ ಇಂಪಾರ್ಟೆಂಟ್. ತುಂಬಾನೇ ಕ್ರಿಯೇಟಿವ್ ಆಗಿ ನೀವು ಕ್ರಿಯೇಟ್ ಮಾಡಿ, ಒಳ್ಳೊಳ್ಳೆ ಪಿಕ್ಚರ್ಸ್ ಹಾಕಿ ಮುಂದ್ಗಡೆ. ಈಗ ನಾವು ಒಂದು ಬುಕ್ ನೋಡ್ಬೇಕು ಅಂದ್ರೆ ಮುಂದ್ಗಡೆ ಅಟ್ರಾಕ್ಟಿವ್ ಆಗಿದ್ರೆ ಒಳಗಡೆ ಓಪನ್ ಮಾಡಿ ಓದೋದಕ್ಕೆ ಸ್ಟಾರ್ಟ್ ಮಾಡಿ, ಆ ರೀತಿ. ಸೊ ನಿಮ್ಮ ಒಂದು ತಮ್ನೈಲ್ ತುಂಬಾ ಚೆನ್ನಾಗಿರ್ಲಿ, ಟೈಟಲ್ ಅದ್ರ ಮೇಲ್ಗಡೆ ತುಂಬಾ ನೀಟಾಗಿ ಬರೀರಿ. ಸೊ ತುಂಬಾ ವರ್ಕ್ ಆಗುತ್ತೆ ಇದು. ಡಿಸ್ಕ್ರಿಪ್ಷನ್ ಅಲ್ಲಿ ಹ್ಯಾಶ್ ಟ್ಯಾಗ್ ಹಾಕಿ ನಿಮ್ಮ ಚಾನಲ್ ನೇಮ್ ಹಾಕಿ, ಇದು ನನ್ಗೆ ವರ್ಕ್ ಆಗಿದೆ. ಅಂಡ್ ಟ್ಯಾಗ್ಸ್ ಒಂದು 10 ರಿಂದ 15 ಟ್ಯಾಗ್ಸ್ ಅಂತೂ ಹಾಕಿ. ಪಾಪು ಎದ್ಬಿಟ್ಟ, ಮತ್ತೆ ಬಂದು ಮಾಡ್ತೀನಿ. ಸೊ ತಮ್ನೈಲ್ ಆದ್ಮೇಲೆ ಟ್ಯಾಗ್ಸು, ನಿಮ್ ಯಾವ ಒಂದು ವಿಡಿಯೋ ಮಾಡ್ತಾ ಇದ್ದೀರಲ್ವ ಅದ್ರದ್ದೇ ಒಂದು 15 ಟ್ಯಾಗ್ಸ್ ಕೊಡಿ. ಕುಕಿಂಗ್ ಆಗಿದ್ರೆ ಸೊ ನೀವೇನು ಆಲೂ ಕರಿ ಮಾಡ್ತಾ ಇದ್ರೆ ಸ್ಪೆಷಲ್ ಆಲೂ ಕರಿ ಹಾಗೆ ಹೀಗೆ ಅಂತೇಳಿ. ಸೊ ಅವಾಗ ಜನರು ಸರ್ಚ್ ಮಾಡಿದಾಗ ನಿಮ್ಮ ಒಂದು ವಿಡಿಯೋ ರೆಕಮೆಂಡ್ ಆಗುತ್ತೆ. ಸೊ ಓಕೆನಾ. ಅಂಡ್ ನಿಮ್ಮ ಒಂದು ಚಾನಲ್ ಅಲ್ಲಿ ಅನಾಲಿಟಿಕ್ಸ್ ಅಲ್ಲಿ ನೋಡ್ತಾ ಇರಿ, ಜನರು ನಿಮ್ಮ ಒಂದು ವಿಡಿಯೋನ ಯಾವ ಟೈಮಿಂಗ್ಸ್ ಅಲ್ಲಿ ಜಾಸ್ತಿ ನೋಡ್ತಾ ಇದ್ದಾರೆ ಅಂತ. ಸೊ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಟಿಪ್ ಏನು ಹೇಳ್ತೀನಿ ಅಂತ ಅಂದ್ರೆ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಸೊ ಇದಿಷ್ಟು ಟಿಪ್ಸ್ನ ನಾನು ಫಾಲೋ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಬೇಗನೆ ಮಾನಿಟೈಸೇಷನ್ ಆಗಿ ಇಲ್ಲಿಗೆ ನಾನು 3 ಪೇಮೆಂಟ್ಸ್ನ ತಗೊಂಡಿದ್ದೀನಿ. ಜನರೆಲ್ಲ ಇವಾಗ ನನ್ನ ಹತ್ರ ಟಿಪ್ಸ್ ಕೇಳ್ತಾರೆ. ಮುಂಚೆ ನನಗೆ ತುಂಬ ಜನ ಇದೇನು ಮಾಡ್ತಾ ಇದೀಯಾ, ಸುಮ್ಮನೆ ಟೈಮ್ ವೇಸ್ಟು ಹಾಗೆ ಹೀಗೆ ಅಂದವರೆಲ್ಲ ಇವಾಗ ನನ್ನ ಹತ್ರ ಟಿಪ್ಸ್ ಕೇಳ್ತಾರೆ. ತುಂಬ ಜನ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಊರವರು, ಏನು ಅಕ್ಕ ಹೇಳಿ ಅಂತ. ಸೊ ಹಾಗಾಗಿ ಸೊ ಇನ್ನು ಕಾಪಿರೈಟ್ ಇಶ್ಯೂಸ್ ಬರದೇ ಇರೋ ರೀತಿ ನೋಡ್ಕೊಳ್ಳಿ. ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಫಸ್ಟಿಗೆಲ್ಲ ಕಾಪಿರೈಟ್ ಇರಲ್ಲ, 1 ವರ್ಷ 6 ತಿಂಗಳು ಆದಮೇಲೆ ಕಾಪಿರೈಟ್ ಅದಕ್ಕೆ ಬಂದು ಕೂರುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡ್ತಾ ಇದ್ದೆ. ಸೊ ನಾನು ಈ ಮಿಸ್ಟೇಕ್ ಮಾಡಿದ್ದೀನಿ, ಈ ಮಿಸ್ಟೇಕ್ ನೀವು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಸೊ ಆಯಿತಾ, ಇದಿಷ್ಟು ಟಿಪ್ಸ್, ಇಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಇನ್ನೂ ಕೆಲವೊಂದಿಷ್ಟು ಟಿಪ್ಸ್ ಇದ್ದರೆ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಹಾಕ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಾನು ಎಲ್ಲ ಕಾಮೆಂಟ್ಸಿಗೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೀವು ಕೇಳಿ ಆಯಿತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತುಂಬ ಎಲ್ಲ ವೀಡಿಯೋಸಲ್ಲೂ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಹೋಗಿ. ಆವಾಗ ನಿಮಗೆ ನಿಮ್ಮ ವಿಡಿಯೋ ನೋಡ್ತಾ ಇದ್ರು ಅವ್ರು ಮರ್ತೋಗ್ತಾರೆ. ಸೊ
ನೀವು ಹೇಳಿದ ತಕ್ಷಣ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಆಯ್ತಾ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹೋಗಿ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಬೋದು. ನನ್ನದ್ರಲ್ಲೂ ಕಾಮೆಂಟ್ಸ್ ತುಂಬ ಬರ್ತಾ ಇರ್ತವೆ. ಸೊ ಆ ರೀತಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬಂದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಅವಾಗೂ ಕೂಡ ಕೆಲವೊಂದಿಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ನಿಮ್ಗೆ ಇಷ್ಟೇ ಬೇಕಾಗಿರೋದು ನಿಮ್ಮ ಚಾನಲ್ ಮಾನಿಟೈಸ್ ಆಗಕ್ಕೆ 500 ಸಬ್ಸ್ಕ್ರೈಬರ್ಸ್ ಪ್ಲಸ್ 3000 ವಾಚ್ ಅವರ್ಸ್ ಬೇಗ 1 ವರ್ಷದ ಒಳಗಡೆ ಎಲ್ರದ್ದು ಕಂಪ್ಲೀಟ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಟಿಪ್ಸ್ ನಿಮಗೆ ಹೆಲ್ಪ್‌ಫುಲ್ ಅಂತ ಅನ್ಸಿದೆ ಅಂತ ಅನ್ಕೊಳ್ತೀನಿ. ನಾನು ಹೇಳಿರೋ ಟಿಪ್ಸ್‌ನ ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು ಅದನ್ನ ನಿಮ್ಮ ಒಂದು ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ಕೊಂಡು ನೀವು ವಿಡಿಯೋಸ್‌ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಸೊ ಇವತ್ತಿಗೆ ಈ ವ್ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೀ ಟೈಮ್ ಆದಾಗ. ಸೊ ವ್ಲಾಗ್ಸ್‌ನ ಹಾಕ್ತಾ ಇರ್ತೀನಿ. ಪ್ಲೀಸ್ ಚಾನಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್‌ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.